ನಮ್ಮ ಹಕ್ಕು ನಮ್ಮ ಸ್ವತ್ತು. ಖಾಸಗೀಕರಣಕ್ಕೆ ಇಲ್ಲ ಒಪ್ಪಿಗೆ. ಖಾಸಗೀಕರಣದ ಅರ್ಜಿ ವಾಪಸ್ ಪಡೆಯಲೇಬೇಕು. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಇಡಿ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ಅತ್ಯಂತ ಗಂಭೀರವಾದ ಮತ್ತು ಕಳವಳಕಾರಿ ವಿಷಯವೊಂದನ್ನು ಖಂಡಿಸಲು ಕಚೇರಿ ಆವರಣದಲ್ಲಿ ಜಮಾಯಿಸಿದರು. ನೂರಾರು ವರ್ಷಗಳಿಂದ ಸಾರ್ವಜನಿಕರ ಹಿತ ಕಾಯುತ್ತಿದ್ದ ಸಂಸ್ಥೆಯನ್ನು ಟಾಟಾ ಕಂಪನಿಯು ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ. ಈ ನಡೆ ಕೇವಲ ಒಂದು ಕಂಪನಿಯ ಲಾಭಕ್ಕಾಗಿಯೇ ಹೊರತು ನಮ್ಮ ಸಾಮಾನ್ಯ ಜನರ ಹಿತಕ್ಕಾಗಿ ಖಂಡಿತ ಅಲ್ಲ. ಇದನ್ನು ಒಕ್ಕೊರಲಿನಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. ಟಾಟಾ ಕಂಪನಿ ಸಲ್ಲಿಸಿರುವ ಈ ಖಾಸಗೀಕರಣದ ಅರ್ಜಿಯನ್ನು ಸರ್ಕಾರ ತಕ್ಷಣವೇ ತಿರಸ್ಕರಿಸಬೇಕು. ಲಾಭದ ಹಪಾಪಿಗೆ ಬಿದ್ದು ಸಾರ್ವಜನಿಕ ವ್ಯವಸ್ಥೆಯನ್ನು ಖಾಸಗಿಯವರ ಪಾಲು ಮಾಡಲು ನಾವು ಬಿಡುವುದಿಲ್ಲ. ರಾಮದುರ್ಗ ಉಪವಿಭಾಗದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಈ ಹೋರಾಟಕ್ಕೆ ಕೈಜೋಡಿಸಿದ್ದಾನೆ. ಒಂದು ವೇಳೆ ಈ ಅರ್ಜಿಯನ್ನು ಪುರಸ್ಕರಿಸಿ ಖಾಸಗೀಕರಣಕ್ಕೆ ಮುಂದಾದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಮತ್ತು ಜಿಲ್ಲಾದ್ಯಂತ ಉಗ್ರವಾದ ಪ್ರತಿಭಟನೆ, ಧರಣಿ ಮತ್ತು ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ನೇರವಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಇವತ್ತಿನ ಪ್ರತಿಭಟನೆಯ ವಿಶೇಷ ಏನಂದರೆ, ಈಗ ಏನು ಇವು ಎಲ್ಲ ಕಂಪ್ನಿಗಳು, ನಮ್ಮ ಏನು 5 ಕಂಪ್ನಿಗಳದಲ್ಲ ಕರ್ನಾಟಕ ರಾಜ್ಯಾದ್ಯಂತ, ಇದಕ್ಕೆ ಒಂದು ವಿದ್ಯುತ್ ಜಾಲದ ಡಿಸ್ಟ್ರಿಬ್ಯೂಷನ್ ಟಾಟಾ ಟ್ರಾನ್ಸ್ಪೋರ್ಟ್ ಅವರು ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮ KRCಗೆ. ಅವರು ಒಂದು ವಿದ್ಯುತ್ ಸರಬರಾಜು ಮಾಡ್ತೀನಿ ಅಂತೇಳಿ. ಇದರಿಂದ ಒಂದು ದೊಡ್ಡ ಮಾರಕ ಐತಿ ನಮ್ಮ ಇದು ಕಂಪ್ನಿಗೆ. ಅದರೊಳಗೆ ನಮ್ಮದು ಎಸ್ಕಾಂ ಕಂಪ್ನಿಗೆ 3 ಜಿಲ್ಲೆಗಳನ್ನು ಈಗಾಗಲೇ ಹಾಕ್ಸಿ ಅಂಥೇಳಿ ಪೇಪರ್ನಾಗ ಅಥವಾ ನಿಮ್ಮ ಮೀಡಿಯಾದಾಗೆಲ್ಲ ಬಂದಿದ್ದಾವೆ. ಅದರೊಳಗೆ 3 ಯಾವ್ಯಾವ ಅಂದರೆ ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಆರಿಸಿದ್ದಾರೆ. ಅದಕ್ಕೆ ಇದರಿಂದ ಒಂದೊಂದು ಹಂತವಾಗಿ ಅವರು ಪ್ರೈವೇಟೇಷನ್ಗೆ ಕಾಲಿಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯಾಗಿ ನಾವು ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡತ್ತೀವಿ. ಮತ್ತು ಇದರಿಂದ ಬಹಳ ಗ್ರಾಹಕರಿಗೆ ಮತ್ತು ಮೂಲ ಏನದಪ್ಪ ಅಂದರೆ ರೈತರಿಗೆ ಇದರಿಂದ ಭಾಳ ತೊಂದರೆ ಐತಿ. ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಜಿಯೋದವ್ರು ಹೆಂಗೆ ಬಂದ್ರೆ ಅಂದರೆ 199 ಬಂದ ಇವತ್ತು 399 ಅದಾರ. ಅದೇ ರೀತಿ ಇವತ್ತು ಕಡಿಮೆ ರೇಟ್ ಒಳಗೆ ಕರೆಂಟ್ ಕೊಡ್ತೀನಿ ಅಂತೇಳಿ ನಾಳೆ ಅವರು ಏನು ಹೇಳ್ತಾರಲ್ಲ ಆ ರೇಟಿಗೆ ನಾವು ಒಪ್ಪಬೇಕಾಗತ್ತೆ. ಅದಕ್ಕೆ ಇದರಿಂದ ನಮ್ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಭಾಳ ತೊಂದರೆ ಆಗ್ತೈತೆ ಮತ್ತು ಭಾಳ ಹೊರೆನೂ ಆಗುತ್ತೆ ಅಂತೇಳಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ನೌಕರರಿಗೆ, ಮುಖ್ಯವಾಗಿ ನೌಕರರು ಮತ್ತು ಗುತ್ತಿಗೆದಾರರು, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಭಾಳ ಮಾರಕ ಇರ್ತದೆ. ಆದ್ದರಿಂದ ನಮ್ಮ ಇದಕ್ಕೆ ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ನಮ್ಮ ರಾಮದುರ್ಗ ವಿಭಾಗ ಮತ್ತು ಉಪವಿಭಾಗದ ಕಚೇರಿಯ ನೌಕರರು ಮತ್ತು ಸಿಬ್ಬಂದಿಗಳು ಹಾಗೂ ನಮ್ಮ ಗುತ್ತಿಗೆದಾರರಿಂದ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಯಿಂದ ಮತ್ತು ನಮ್ಮ ಅಧಿಕಾರಿಗಳಿಂದ ಅಂತೇಳಿ ನಾನು ಹೇಳಲು ಬಯಸುತ್ತೇನೆ ತಮ್ಮ ಮೀಡಿಯಾ ಮುಂದೆ. ದಯವಿಟ್ಟು ಸರ್, ಸರ್ಕಾರಕ್ಕೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದಂಥ ಅಶೋಕ್ ಪಟ್ಟಣವರು ನಾವು ಇದಕ್ಕೆ ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದರ ಮುಖ್ಯಮಂತ್ರಿಯವರಿಗೆ ಹಾಗೂ ನಮ್ಮ ಇಂಧನ ಸಚಿವರಿಗೆ ಇದನ್ನ ನಮ್ಮ ಮನವಿ, ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನು ತಡೆಗಟ್ರಿ ಅಥವಾ ಇದನ್ನು ಸಂಪೂರ್ಣವಾಗಿ ಇದನ್ನು ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಖಾಸಗೀಕರಣದಿಂದ ಸಿಬ್ಬಂದಿಗೆ ಯಾವ ರೀತಿ ತೊಂದರೆ ಸರ್? ಇದರಿಂದ ನಮ್ಮ ಸಿಬ್ಬಂದಿಗೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ಅವ್ರು ಏನು ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗ್ತೈತಿ. 10-15 ಸಾವಿರ ರೂಪಾಯಿಗೆ ಏನು ದುಡಿತಾರಲ್ಲ ಆ ಟೈಪ್ದಾಗ ತಂದಿಡ್ತಾರೆ. ಒಂದು ಎರಡನೇದು ಏನು ನಮಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗಲನ್ನ ಏನು ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದ್ರೆ ಅವ್ರಿಗೆ ಏನು ಸಿಗ್ತಾಳೋ ಅವ್ರು ಸೌಲಭ್ಯ ಸಿಗೋದಿಲ್ಲ. ಪ್ಲಸ್ ಯಾರು ಮರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ ಯಾವುದೇ ರೀತಿಯ ಇದನ್ನ ಭರವಸೆಗಳಿಲ್ಲ. ಏನು ಸರ್ಕಾರದ ನಿಯಮ ಅದಾವಲ್ಲ ಅದನ್ನೇ ಇರಲಿ ಅಂತೇಳಿ ನಾವು ಬಯಸ್ತೀವಿ.